ಬಾಗಲಕೋಟೆಯ ಬೈ ಎಲೆಕ್ಷನ್ ಬ್ಯಾಟಲ್ ಅಲ್ಲೂ ಕೂಡ ಅಷ್ಟೇ ಕಾವು ಹೆಚ್ಚಾಗ್ತಿದೆ. ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಇವತ್ತು ಬೇರೆ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ಬಾಗಲಕೋಟೆಯಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನ ಕೂಡ ಹೊರಡ್ತಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಚರಂತಿಮಠ್ ನಾವು 30,000 ಲೀಡ್ ನಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಹೊರಗಾಕಿದ್ದಾರೆ. ಕಾಂಗ್ರೆಸ್ಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅಂತ ವಿಜೇಂದ್ರ ಅವರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರು. ಅಲ್ಲದೆ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ಗೆ ಈ ಒಳಗೆ ಸಕಾರ ಕೊಡ್ತಿದೆ, ಬಿಜೆಪಿಯ ಗೆಲ್ಲೋದಕ್ಕೆ ಇವರೇ ಇನ್ನೊಂದಿಷ್ಟು ಸಹಕಾರ ಮಾಡ್ತಿದ್ದಾರೆ ಅನ್ನುವಂಥ ಅಂಶಗಳಿದೆ. ಇದೇ ವಿಚಾರವಾಗಿ ಸಿಎಂ ವಿಜೇಂದ್ರ ಅವರು ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಏನೇನು ಹೇಳಿದ್ರು ನೋಡೋಣ. ಪೂರ್ಣ ವಿಶ್ವಾಸ ಇದೆ. ಮತದಾರರು ಎರಡೂ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಈ ಚುನಾವಣೆಯಲ್ಲಿ ಚರಂತಿಮಠ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಎಂತ ಚರಂತಿಮಠ್ ಅವನು ವೀರಣ್ಣ ಚರಂತಿಮಠ್. ವೀರಣ್ಣ ಚರಂತಿಮಠ್ ಅವ್ರಿಗೆ ಕೇಳಿ ಯಾಕೆ ಗೆಜೆಟ್ ನೋಟಿಫಿಕೇಶನ್ ಇವತ್ತವರೆಗೆ ಮಾಡಿಲ್ಲ? ಗೆಜೆಟ್ ನೋಟಿಫಿಕೇಶನ್ ಮಾಡಿ ನಮ್ಮ ಊರಿಗೆ ವೋಟ್ ಕೇಳಕ್ ಬರ್ರಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಏನು ಮಾಡಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ, ಯಡಿಯೂರಪ್ಪನವರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾಡಲಿಲ್ಲ. ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು. ಬರೀ ಅದೇ 4 ತಾರೀಕು ಗೊತ್ತಾಗೋದು. ಅದು ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ. ನಮ್ಮ ಹೆಂಗ್ ಹೇಳೋದು ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಂಬ್ಕೊಂಡು ಹೋದಾರ. ಈಗ ಬಿಜೆಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರ ಯಾರು ಹೋಗ್ತಾರ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಗಮನಿಸ್ತಾ ಇದ್ರೆ ಬಹಳ ಸೂಕ್ಷ್ಮವಾಗಿ ಜಾರಕಿಹೊಳಿ ಹೇಳ್ತಿದ್ರು ಒಳಗಿದೆ ಅನ್ನೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಏನೋ ಅಭಿವೃದ್ಧಿ ಇಲ್ಲ ಅಂದ್ರೂ ಕೂಡ ಕಳೆದ ಬಾರಿ ಚುನಾವಣೆ ನೋಡಿದಾಗ ನೆಕ್ ಟು ನೆಕ್ ಫೈಟ್ ಇತ್ತು, 5,000 ಅಂತರದಲ್ಲಿತ್ತು. ಅಷ್ಟು ಈಸಿಯಾಗಿ ಹೋಗುತ್ತಾ ಅಂತ ಈ ಗೆಲುವಿನ ವಿಶ್ವಾಸಗಳು ಎರಡೂ ಪಕ್ಷದಲ್ಲಿ ನೋಡ್ತಾ ಇದ್ರೆ. ಈಗ ಅವರಿಬ್ರು ಅಣ್ಣ ತಮ್ಮನ ವಿಚಾರದಲ್ಲಿ ಇವತ್ತೇನು ಗೊಂದಲ ಇಲ್ಲ. ಹೌದು, ವೀರಣ್ಣ ಚರಂತಿಮಠ್ ಮತ್ತು ಮಲ್ಲಿಕಾರ್ಜುನ್ ಚರಂತಿಮಠ್ ಏನೋ ಇದ್ದಾರೆ. ಅವ್ರ ಮಧ್ಯದಲ್ಲಿ ಗೊಂದಲ ಇದ್ದಂಗಿಲ್ಲ. ಅವರು ತಟಸ್ಥವಾಗಿರೋದ್ರಿಂದ ಅಥವಾ ಅಣ್ಣನ ಪರವಾಗಿ ಏನಾದ್ರು ಬ್ಯಾಟ್ ಬೀಸೋ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ವೀರಣ್ಣ ಚರಂತಿಮಠ್ ಈಗಾಗಲೇ ಒಂದು 3 ಬಾರಿ MLA ಆಗಿ ಆ ಕ್ಷೇತ್ರದಲ್ಲಿ ಒಂದಷ್ಟು ಸದ್ದನ್ನ ಮಾಡಿರುವಂಥ ವ್ಯಕ್ತಿ. ಕಳೆದ ಬಾರಿ ತಮ್ಮ ನಿಂತಿರ್ಲಿಲ್ಲ ಅಂದ್ರೆ ಒಂದು 5,000-6,000 ಸಾವಿರ ತಮ್ಮಂಗೆ ಹೋಗಿತ್ತು. ಒಂದು ಗೆಲುವು ಸಾಧ್ಯತೆ ಇತ್ತು. ಹಾಗಾಗಿ ಇಲ್ಲಿ ಮೇಟಿಯವರ ಸಿಂಪತಿ ಎಷ್ಟು ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಬಿಜೆಪಿಗರ ಬಾಯಿ ಯಾವ ರೀತಿ ವರ್ಕ್ ಆಗುತ್ತೆ, ಇವ್ರ ನಾಲ್ಗೆ ಎಷ್ಟು ಹಿಡಿತದಲ್ಲಿರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಯತ್ನಾಳ್ ಕರೆಸಿ ಮಾತಾಡಿದಾಗ್ಲೂ ನಾವು ಅದನ್ನೇ ಮಾತಾಡ್ತಾ ಇದ್ದೀವಿ. ತುಂಬ ಮಟ್ಟಕ್ಕೇನು ಮಾತಾಡದೆ ಬರೀ ಆ ಸಮುದಾಯದ ಅವ್ರನ್ನ ಓಲೈಸುವ ಸಂದರ್ಭದಲ್ಲಿ ಬೇರೆ ಯಾವುದನ್ನು ಎತ್ತಿ ತರೋದೇ ಇರುವಂಥ ಪ್ರಯತ್ನ ಮಾಡಿದ್ರೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಕಡೆನೇ ಗಾಳಿ ಇರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಇಲ್ಲಿ CM ಏನು ಹೇಳ್ತಾ ಇದ್ರು, ಆಡಳಿತ ಪಕ್ಷ ಒಂದು ಕಡೆ, ಆ ಕ್ಷೇತ್ರದ ಶಾಸಕ ತೀರ್ಕೊಂಡಿರೋದ್ರಿಂದ ಅವರು ಫ್ಯಾಮಿಲಿ ಕಡೆ ಒಂದು ಸೆಂಟಿಮೆಂಟು, ಇವೆಲ್ಲ ಸೇರಿದ್ರೆ ಉಮೇಶ್ ಮೇಟಿಗೆ ಗೆಲುವು ಸಹಜ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ತುಂಬ ಮಟ್ಟದ ಏನು ಅಂಥ ದೊಡ್ಡ ಅಂತರದ ಗೆಲುವು ಅಲ್ಲದೇ ಇದ್ರೂ ಕೂಡ ಯಾರು ಗೆದ್ರೂ ಸಣ್ಣ ಪ್ರಮಾಣದಲ್ಲೇ ಗೆಲ್ಲುವಂಥದ್ದು. ಅಂತರ ತುಂಬ ಕಡಿಮೆ ಇರುತ್ತೆ. ಯಾಕಂದ್ರೆ ನೆಕ್ ಟು ನೆಕ್ ಫೈಟೇ ಇಲ್ಲಿ. ನೆಕ್ ಟು ನೆಕ್ ಫೈಟೇ ಇರುತ್ತೆ. ಯಾಕಂದ್ರೆ ವೀರಣ್ಣ ಚರಂತಿಮಠ್ಗೆ ಕಳೆದ ಬಾರಿಯ ಸೋಲಿನ ಸಿಂಪತಿ ಇದೆ. ಅವ್ರು ತಮ್ಮ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿದ್ದಕ್ಕೋಸ್ಕರ ಸೋತಿದ್ದಾರೆ ಅನ್ನುವಂಥ ಸಿಂಪತಿ ಇದೆ. ಹಾಗಾದರೆ ಅಲ್ಲಿ ಇವರ ಓಡಾಟಗಳು ಏನಾದರೂ ನಿರಂತರವಾಗಿ ಇತ್ತು. ಅಲ್ಲಿ ಓಡಾಟಗಳಿದ್ದು. ಬಾಗಲಕೋಟೆಯಲ್ಲಿ ಏನು ಅಂತ ಸೋತ ತಕ್ಷಣಕ್ಕೆ ಏನು ಮನೇಲಿ ಕೂತಿರ್ಲಿಲ್ಲ. ಬಸವೇಶ್ವರ ಏನೋ ಸಂಘ, ವಿದ್ಯಾವರ್ಧಕ ಸಂಘ ಏನೋ ಇದೆ ಅವ್ರದ್ದು, ಆ ಸಂಸ್ಥೆಗಳ ಮೂಲಕ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡೇ ಹೋದ್ರು ಮನುಷ್ಯ. ಇವರು ಉಮೇಶ್ ಮೇಟಿ ಕೊನೆ ಕ್ಷಣದವರೆಗೂ ಅಂದ್ರೆ ಉಮೇಶ್ ಮೇಟಿ ಇವತ್ತೇನು ಅಲ್ಲಿ ಕಣದಲ್ಲಿದ್ದಾರೆ, ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ಸಿನ
ಯಾವುದೇ ಅಭ್ಯರ್ಥಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರಲಿಲ್ಲ. ಹಂಗಾಗಿ ಅಭ್ಯರ್ಥಿಗಳು ಒಂದಷ್ಟು ಸಮಯ ಅಲ್ಲಿದ್ದು ಪ್ರಚಾರದಲ್ಲಿದ್ದು ಓಡಾಟಗಳಲ್ಲಿದ್ದಿದ್ರೆ ಒಂದು ಲೆಕ್ಕ ಆಗಿರೋದು. ಹಾಗಾಗಿ ಚರಂತಿ ಮಟ್ಟಿಗೆ ಟಿಕೆಟ್ ನಿಶ್ಚಿತ ಅನ್ನುವಂಥದ್ದು ಬಿಜೆಪಿಯಲ್ಲಿತ್ತು, ಯಾರೇ ಪ್ರತಿಸ್ಪರ್ಧಿ ಇರಲಿಲ್ಲ. ಉಮೇಶ್ ಮೇಟಿಯ ಸ್ಥಳದಲ್ಲಿ ಯಾರು ಬರ್ಬೋದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂಥ ಕನ್ಫರ್ಮೇಷನ್ ಇರಲಿಲ್ಲ. ಹೌದು. ಹಾಗಾಗಿ ಆ ಗೊಂದಲ ನಿವಾರಿಸೋದಕ್ಕೆ ಇವರಿಗೆ ಕೊನೆಯ ಗಳಿಗೆವರೆಗೂ ಆಯಿತು. ಉಮೇಶ್ ಮೇಟಿಗೆ ಆ ಮಟ್ಟದ ಜನಸಮೂಹ ಬಂದು ನಿಂತ್ಕೋತಾರೆ, ಕಾಂಗ್ರೆಸ್ ಪೂರ್ತಿ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಇರಲಿಲ್ಲ. ಈ ಮಟ್ಟಕ್ಕೆ ನೋಡಿದ್ರೆ CM ಈಗ 2 ದಿನ ಅಲ್ಲೇ ಪ್ರಚಾರದಲ್ಲಿ ನಿರತರಾಗಿದ್ದಾರಂತೆ. ಹಾಗಾಗಿ ಒಂದು ಮಟ್ಟಕ್ಕೆ ಕಾಂಗ್ರೆಸ್ಸಿನ ಗೆಲುವು ಇವರು ಕಾಂಗ್ರೆಸ್ ವಲಯದಲ್ಲಿ ಇದ್ದರೂ ಕೂಡ ವೀರಣ್ಣ ಚರಂತಿ ಮಟ್ಟಿಗಿರುವಂಥ ಬೆಂಬಲ ಒಂದಷ್ಟು ಕ್ಷೀಣಿಸ್ತಾ ಹೋಗುತ್ತೆ ಕಾಂಗ್ರೆಸ್ಸಿನ ವಿಚಾರದಲ್ಲಿ. ಮತ್ತು ತುಂಬ ದೊಡ್ಡ ಏನು ವರ್ಚಸ್ಸಿನ ನಾಯಕ ಉಮೇಶ್ ಅಲ್ಲದೇ ಇರೋದ್ರಿಂದ ಇವರೇ ವರ್ಚಸ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅಪ್ಪನ ಸಿಂಪತಿಯನ್ನು ಗಿಟ್ಟಿಸ್ಕೋಬೇಕು, ಕಾಂಗ್ರೆಸ್ನ ಆಡಳಿತ ಪಕ್ಷದ ವಿಚಾರ ಹೇಳ್ಕೊಂಬರ್ಬೇಕು. ಇದನ್ನೆಲ್ಲ ಏನಾದರೂ ಹೇಳ್ಕೊಂಡು ಗ್ಯಾರಂಟಿ ಯೋಜನೆಗಳು ಇವೆಲ್ಲ ತಗೊಂಡು ಬಂದರೆ ಉಮೇಶ್ ಅವ್ರ ಗೆಲುವಿಗೆ ಒಂದಷ್ಟು ಸನಿಯ ಹೋಗ್ಬೋದು. ಇಲ್ಲದೇ ಇದ್ದಲ್ಲಿ ವೀರಣ್ಣ ಚರಂತಿ ಮಟ್ಟಿಗೆ ನಿರಾಯಸ ಗೆಲುವಾಗೋ ಸಾಧ್ಯತೆ ಇದೆ. ಒಂದು ಹಂತಕ್ಕೆ ತುಂಬಾ ದೊಡ್ಡ ಮಟ್ಟದ ಅಂತರ ಅಲ್ಲದೇ ಇದ್ರೂ ಕೂಡ ಒಂದು 10-12 ಸಾವಿರದ ಅಂತರ ಸಾಧ್ಯತೆ ಇದೆ ಅನ್ನುವಂಥದ್ದು ಅಲ್ಲಿಯ ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹೌದು. ಜೊತೆಲಿ CMಗೂ ಕೂಡ ಒಂದು ರೀತಿ ಪ್ರತಿಷ್ಠೆ ಕಣ, ಆಪ್ತ ವಲಯದ ಅವ್ರನ್ನ ಕಳ್ಕೊಂಡಿರೋದು, ಪಕ್ಕದ ಬಾದಾಮಿ ಕ್ಷೇತ್ರದಲ್ಲಿ ಇವ್ರಿಗೂ ಒಂದು ಇದಾಗಿರುವಂಥ ಗೆಲುವಾಗಿರುವಂಥದ್ದು. ಹೌದು. ಹಂಗಾಗಿ ಅವರಿಗೂ ಪ್ರತಿಷ್ಠೆನೇ ಅಲ್ಲಿ. ಹೌದು. ಆಪ್ತರ ಮಗ ಮೇಟಿ ತುಂಬಾ ಆಪ್ತ ವಲಯದಲ್ಲಿ ಇದ್ದವರು. ಹಾಗಾಗಿ ಪರಮಾಪ್ತರ ಮಗ ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಗೊಂಡು ಅವರ ಗೆಲುವಿಗೆ ಅದಕ್ಕೆ CM ಅಲ್ಲಿ 2 ದಿನ ಅಲ್ಲೇ ಇದ್ದಾರೆ, ವಿಚಾರದಲ್ಲಿದ್ದಾರೆ. ಆಮೇಲೆ 2 ಕ್ಷೇತ್ರ ಇರೋದ್ರಿಂದ ಇಲ್ಲಿ ಬಿಟ್ರಲ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ರಾಜ್ಯದ ಈಗ ಅಭಿವೃದ್ಧಿ ವಿಚಾರ ಎಲ್ಲ ಈಗ ಶೂನ್ಯ. ಈಗ ಸದನ ಬೇಡ ಅಂತ ಎಲ್ಲವನ್ನು ಮೊಟಕುಗೊಳಿಸ್ಕೊಂಡು ಬಂದಿರೋದ್ರಿಂದ ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿರೋದ್ರಿಂದ ಇಲ್ಲಿರ್ಬೇಕು ಇಲ್ಲ ಅಲ್ಲಿರ್ಬೇಕು ಅಷ್ಟೇ. 2 ಕ್ಷೇತ್ರನ ಗೆಲ್ಲಿಸೋದಕ್ಕೋಸ್ಕರ ರಾಜ್ಯವನ್ನ ಏನ್ ಮಾಡೋದಕ್ಕೂ ತಯಾರಿದ್ದಾರೆ ನಮ್ಮ ಸದ್ಯದ ಸರ್ಕಾರ. ಸೊ ಹಾಗಾಗಿ ಫುಲ್ ಬ್ಯುಸಿ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.